ನಮಸ್ಕಾರ, ಇದು ಕೆಎಫ್ ಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಕೆಎಫ್ ನ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್. ನಮ್ಮ ಫೇಸ್ಬುಕ್ ನ ಲೈಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಕ್ಲಿಕ್ ಮಾಡಿ ನಮ್ಮನ್ನು ಫಾಲೋ ಮಾಡಿ. ಇವತ್ತಿನ ಸುದ್ದಿ: ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೆಜಿಎಫ್ ಇವರೆಲ್ಲ ಸೇರಿ ಇವತ್ತು ಸೈಲೆಂಟ್ ಪ್ರತಿಭಟನೆ ಪ್ರೊಟೆಸ್ಟ್ ಅನ್ನು ಮಾಡಿ ಅವರವರು ಇರುವ ಜಾಗದಲ್ಲೇ ಒಂದೊಂದು ಬ್ಲಾಕ್ ಬ್ಯಾಚ್ ಹಾಕೊಂಡು ಇವತ್ತು ಗವರ್ಮೆಂಟ್ ಅಗೇನ್ಸ್ಟ್ ಆಗಿ ಗವರ್ಮೆಂಟ್ ಹಾಕಿರುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅವ್ರಿಗೆ ಕರೆಕ್ಟ್ ಆಗಿ ಇಲ್ಲ ಅಂತ ಸೈಲೆಂಟ್ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಅದಕ್ಕೆ ಪ್ರೆಸ್ ಮೀಟ್ ಅನ್ನು ಕರೆದಿದ್ರು. ಆ ಪ್ರೆಸ್ ಮೀಟ್ ಅಲ್ಲಿ 24 hours ಸರ್ವಿಸ್ ಕೊಡಬೇಕು ಅಂತ ಕೇಳುವಾಗ ಡಾಕ್ಟರ್ ನಾಗಪ್ಪ ಅವರು ಅದಕ್ಕೆ ಜನರಲ್ ಹಾಸ್ಪಿಟಲ್ ಇದೆ ಇಲ್ಲ ಅಂತ ಉತ್ತರ ನೀಡಿದ್ದಾರೆ. ಗವರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಅಲ್ಲಿ ಇವತ್ತು ಉಚಿತ ಸೈಕಲ್ ವಿತರಣೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಗೆಸ್ಟ್ ಆಗಿ ಪಾಲ್ಗೊಂಡಿದ್ರು ಶಾಸಕರು ಹಾಗೂ ಪಾರ್ಲಿಮೆಂಟರಿ ಸೆಕ್ರೆಟರಿ ಶ್ರೀಮತಿ ರೂಪಕಲಾ, ಬಿಇಒ ಅಶೋಕ್, ಉಪಾಧ್ಯಕ್ಷರು ನಗರಸಭೆ ಜಯಂತಿ ಶ್ರೀನಿವಾಸನ್, ಆ ಏರಿಯಾದ ಕೌನ್ಸಿಲರ್ ಹಾಗೂ ಹಲವಾರು ಟೀಚರ್ಸ್. ಈ ಕಾರ್ಯಕ್ರಮದಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಶಾಸಕರ ಹತ್ರ ನಮಗೆ ಸರಿಯಾದ ನೀರಿನ ವ್ಯವಸ್ಥೆ ಶಾಲೆಯಲ್ಲಿ ಇಲ್ಲ ಅಂತ ಕೇಳುವಾಗ 15 ದಿನ ಒಳಗಡೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಶಾಸಕರು. ನಗರಸಭೆ ಮೈದಾನದಲ್ಲಿ ಶುರು ಆಗಿದೆ ಹೋಂಡಾ ಕಂಪನಿ ಕಟ್ಟುವ ಸ್ಟೇಡಿಯಂ. ಇದಕ್ಕೆ ಜೆಸಿಬಿ ಅನ್ನ ಇಟ್ಟು ಲೆವೆಲಿಂಗ್ ಮಾಡ್ತಾ ಇದ್ರು ಮುನ್ಸಿಪಲ್ ಗ್ರೌಂಡ್ ಅಲ್ಲಿ. ಪಾರಂಡಳ್ಳಿ ಗ್ರಾಮ ಹತ್ರ ಕಾವೇರಿ ತೋಟ. ಈ ಕಾವೇರಿ ತೋಟ ಪಕ್ಕದಲ್ಲಿ ಇರುವ ಒಂದು ಹೊಸ ಮನೆಯಲ್ಲಿ ನಿನ್ನೆ ನೈಟ್ ಕಳ್ಳರು ಇಳಿದಿದ್ದಾರೆ. ಲಾಕ್ ಮಾಡಿರುವ ಗೇಟ್ ಅನ್ನ ಹೊಡೆದು ಒಳಗಡೆ ಹೋಗಿ ಮೇನ್ ಬಾರ್ಗಳನ್ನು ಇಟ್ಟು ಟ್ರೈ ಮಾಡಿದ್ದಾರೆ ಓಪನ್ ಮಾಡಕ್ಕೆ. ಆದ್ರೆ ಓಪನ್ ಮಾಡಕ್ಕೆ ಆಗ್ಲಿಲ್ಲ ಅಂತ ಬಿಟ್ಟು ಹೋಗಿದ್ದಾರೆ. ಆ ಏರಿಯಾ ಸೇರಿದ ಶಿವಕುಮಾರ್ ಹಾಗೂ ಮುರುಗನ್ ಅವರು ನಮ್ಮ ಹತ್ರ ಭೇಟಿ ನೀಡಿದ್ದಾರೆ. ನೋಡೋಣ ಇವತ್ತಿನ ಸುದ್ದಿ. ಇದು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅನ್ನಾಭಿಷೇಕದ ಅಂತ ಅಲ್ಲಿ ಅಕ್ಕಿ ಎಲ್ಲ ಕೊಟ್ಟು ಹೋಗಿದ್ದೆ. ಅಲ್ಲಿಂದ ಬಂದೆ, ಈಗ ತರಕಾರಿ ಎಲ್ಲ ಇಸ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದೆ. ನಮ್ಮ ಅಕ್ಕವರು ನಮಗೆ ಗೊತ್ತಿರೋರು ಇಲ್ಲಿ ಪಕ್ಕದಲ್ಲಿ ಸಿಕ್ಕಿದ್ರು. ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ನಾಳಕ ಇಲ್ಲಕ ನೋಡೋಣ ಅಂತ ಹೇಳಿ ಮಾತ್ರ ಅಲ್ಲಿ ಸ್ಟಾರ್ಟ್ ಮಾಡಿ ನಿಂತಿದ್ದಾರೆ. ನಮ್ಗೆ ಗೊತ್ತಿಲ್ಲ ಯಾರು, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸಾರಿ ಇಸ್ಕೊಂಡು ಬರೋಕ್ಕೆ ಅಂತ ಹೇಳಿದ್ರು ಅವರು. ಅದು ಸರಿ ಅಂತ ನಾನು, ಅವರು ಒಳಗಡೆ ಹೋದ್ರು, ನಾನು ಹಿಂಗೆ ಬಂದೆ ಅಷ್ಟೇ. ಇಲ್ಲಿ ಬಂದಾಗ ಎಳ್ಕೊಂಡು ಕತ್ತಲ್ಲಿ ಕೈ ಹಾಕ್ಬಿಟ್ಟು ಎಳ್ಕೊಂಡು ಹೋಗಿದ್ದೆ. ನನಗೆ ಗೊತ್ತು ಅದು ತಾಲಿ ಸಿಕ್ತು, ಚೈನ್ ಎಷ್ಟಿರುತ್ತೆ ಅದು? ಒಂದು 4 ಅಲ್ಲಿದ್ರ ಅವರು ಕಾರ್ ಹತ್ರ ಸ್ಟಾರ್ಟ್ ಮಾಡಿ ನಾನು ಇನ್ನ ಮನೆಗೆ ಹೋಗಿಲ್ಲ. ಹೂವು ಬಿದ್ದಿದೆ ನೋಡಿ, ಹಿಂಗೆ ಬಿದ್ದು ಹಿಂಗೆ ಹೋಗಿಲ್ಲ, ಇಲ್ಲಿ ತನಕ ಹೋಗಿಲ್ಲ. ಇಲ್ಲಿಂದ ಬಂದಾಗ ಹಿಂಗೆ ಫಾಸ್ಟ್ ಆಗಿ ಬಂದ್ಬಿಟ್ಟು ಒಬ್ಬ ಹಿಂಗೆ ಎಳ್ಕೊಂಡು ಹೋಗಿದ್ದಾಗ ನಾನು ಕೈ ಹಾಕಿದಾಗ ಮಾತ್ರ ನಾನು ಎಳ್ಕೊಂಡು ಹೋದೆ. ನೋಡಿ ನಾನು ಓಡೋಗಿ ಅಲ್ಲಿ ಬಿದ್ದೆ. ಆ ತಕಾಳಿ ಎಲ್ಲ ಇದೆಯಲ್ಲ ಅಲ್ಲಿ ಬಿದ್ದಾಗ ಚೈನ್ ಅವನು ಅದು ಉದುರು ಹೋಗಿದೆ ಅನ್ಸುತ್ತೆ. ಬಿಟ್ಟು ಅಲ್ಲಿ ಬಿದ್ದಿದೆ ಅಷ್ಟೇ, ಅಲ್ಲೇ ಬಿದ್ದಿದ್ದೆ ತಾಲಿ. ಓಕೆ ಮೇಡಮ್, ಆಯ್ತು. ಇದು ನಿಮ್ದಾ ಇದು? ಹಾಂ ಆಯ್ತು.
உள்ளே வந்துருக்குறாங்க. உள்ளே வந்தோடனே இந்த டோரு கட்டியிருக்கிறாங்க. ஆவில் ரொம்ப ட்ரை பண்ணியிருக்கிறாங்க. ஆவில் எல்லாம் எடுத்துன்னு போயிட்டு இருக்கிறாங்க. புது பில்டிங்லலாம் இங்கே ஏன்னா ஆளுங்க நடமாடுறதுக்கு கம்மி. ಸ್ವಲ್ಪ ಕಡಿಮೆ ಹಾಕ್ಬಿಟ್ಟು 100 ಚಿತ್ರ ಮಕ್ಕಳು ಬಂದಿದೆ. ಮೊಟ್ಟ ಮೊದಲನೇದಾಗಿ ಒಂದು ಸಮಸ್ಯೆ ನಮ್ದು ಅಂತ ಹೇಳಿದ್ರೆ ನಮಗೆ ಸುಮಾರು ವರ್ಷಗಳಿಂದ ನೀರಿನ ಕೊರತೆ ಆಗ್ತಾ ಇದೆ. ಇಲ್ಲಿ ಒಂದು ಕೊಳವೆ ಬಾವಿಯನ್ನು ಕೊರೆಸಬೇಕು ಅಂತ ಹೇಳ್ಬಿಟ್ಟು ನಾವು 10 ವರ್ಷಗಳಿಂದ ಒಂದು ಬೇಡಿಕೆಯನ್ನು ಮಂಡಿಸ್ತಾನೆ ಇದ್ವಿ. ಬಹುಶಃ ನಮ್ಮ ದುರಾದೃಷ್ಟ 2 ವರ್ಷಗಳಲ್ಲಿ ಅದು ಆಗಲಿಲ್ಲ. ತಮ್ಮ ಅವಧಿಯಲ್ಲಿ ಅಂದ್ರೆ ಆದಷ್ಟು ಬೇಗ, ನಮ್ಮ ಅವಧಿ ಅನ್ನೋದು ಬೇಡ, ಆದಷ್ಟು ಬೇಗ ಒಂದು ಕೊಳವೆ ಬಾವಿಯನ್ನ ನಮ್ಮ ಕಾಲೇಜಿಗೆ ಕೊಡಿಸೋದ್ರ ಮೂಲಕ ಏನು ನಮ್ಮ ಮಕ್ಕಳಿಗೆ ಅತ್ಯವಶ್ಯಕವಾದಂಥ ಒಂದು ನೀರಿನ ಸಮಸ್ಯೆ ಇದೆ ಅದನ್ನು ನಿವಾರಿಸುವಂಥ ಒಂದು ನಿಟ್ಟಿನಲ್ಲಿ ನಾವು ಅದಕ್ಕೆ ಸಹಕಾರ ಮಾಡಿಕೊಡ್ಬೇಕು ಅಂತ ಅನಿಸ್ಕೊಳ್ತಾ ಇದ್ದೇವೆ. ಸರ್ಕಾರದ ಎಷ್ಟೊಂದು ಕಾರ್ಯಕ್ರಮಗಳಿದಾವೆ, ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳಲ್ಲಿ ಏನಾದರೂ ನಮಗೆ ಒಳ್ಳೇದಾಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ ಅಂದರೆ ಅದು ನಿಮಗೆ ಸೇವೆ ಮಾಡಿದಾಗ ಮಾತ್ರ ನಮಗೆ ಒಳ್ಳೇದಾಗುತ್ತೆ. ಅಂತಹ ಮಹತ್ವಪೂರ್ಣವಾದ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಉಚಿತವಾಗಿ ಶಾಲೆ ಸಮವಸ್ತ್ರಗಳ ಆದಿಯಾಗಿ ಏನೇನು ಸರ್ಕಾರ ಕಾರ್ಯಕ್ರಮಗಳನ್ನ ತಗೊಂಡಿದೆ ಅದರಲ್ಲಿ ಒಂದು ಬೈಸಿಕಲ್ ವಿತರಣೆ ಮಾಡುವಂಥ ಕಾರ್ಯಕ್ರಮನೂ ಕೂಡ ಬಹಳ ಅರ್ಥಪೂರ್ಣವಾಗಿದೆ. ಸರ್ಕಾರಿ ಸವಲತ್ತುಗಳನ್ನ ಉಪಯೋಗ ಮಾಡ್ಕೊಳ್ಳಿ. ಶಾಲೆ ಹಂತದಲ್ಲಿ ಏನೇನು ನಿಮಗೆ ಸ್ಪೆಷಲ್ ಕ್ಲಾಸಸ್ ಕೊಡ್ತಾರೆ, ಕೋಚಿಂಗ್ನ ಖಂಡಿತ ತಗೊಂಡು 90% ತಗೊಂಡು ನೀವು ಉತ್ತೀರ್ಣರಾಗಬೇಕು. ಭಾಳ ನಾನು ಕೂಡ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ವಿಶೇಷವಾಗಿ ಓದಿ, ಖುಷಿ ಇಷ್ಟದಿಂದ ಓದಿ, ಇಷ್ಟಪಟ್ಟು ಓದಿ, ಕಷ್ಟದಿಂದ ಓದ್ಬೇಡಿ. ಓದೋವಾಗ ಈ ವ್ಯವಸ್ಥೆಯಲ್ಲಿ ಓದೋದೇ ತುಂಬ ಸುಲಭ, ಬೇರೆ ಎಲ್ಲ ಕೆಲಸಗಳಿಗಿಂತ ಓದೋದು ತುಂಬ ಈಸಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಓದ್ಕೊಂಡ್ರೆ ಏನಾದರೂ ಒಂದು ಕೆಲಸ ಮಾಡ್ಬೋದು, ಏನಾದರೂ ಮಾಡ್ಬೋದು, ಖುಷಿಯಾಗಿ ಮಾಡ್ಬೋದು. ಅದಕ್ಕೆ ಓದನ್ನ ಖುಷಿಯಾಗಿ ಮಾಡಿ ಅಂತ ಹೇಳ್ತಾ, ಈ ಶಾಲೆಗೆ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಒಂದು 15 ದಿನ, ಒಂದು ತಿಂಗಳೊಳಗಡೆ ನಾವು ಆಲೋಚನೆ ಮಾಡಿ ಇಲ್ಲಿ ಬೋರ್ವೆಲ್ ಹಾಕಿ ಕೊಡ್ತೀವಿ. ಖಂಡಿತವಾಗಿ ಒಂದು 15 ದಿನ, ಒಂದು ತಿಂಗಳೊಳಗಡೆ ನಾವು ಆಲೋಚನೆ ಮಾಡಿ ಇಲ್ಲಿ ಬೋರ್ವೆಲ್ ಹಾಕಿ ಕೊಡ್ತೀವಿ. ಶಾಲಾ ಮಕ್ಕಳಿಗೆ ಅನುಕೂಲ ಆಗುವಂತೆ ಕುಡಿಯೋ ನೀರಿಗೆ ಸ್ವಲ್ಪ ತಡವಾಗಿ ವ್ಯವಸ್ಥೆ ಮಾಡಿದ್ರು ಕೂಡ ಬೋರ್ವೆಲ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ನಾನು ಸಭೆಯಲ್ಲಿ ಎಲ್ಲ ಮುಖಾಂತರ ನಾನು ಹೇಳ್ಕೊಳ್ತಾ ಇದ್ದೀನಿ. ಮುಂದುವರಿಸಬೇಕಂತ ಈ ಪ್ರೊಟೆಸ್ಟ್ ಅಲ್ಲಿ ಕೇಳ್ಕೊಳ್ತಾ ಇದ್ವಿ. ಇವತ್ತು ಭಾರತಾದ್ಯಂತ ದೇಶದಂತ ಎಲ್ಲ ಭಾರತೀಯ ವೈದ್ಯರ ಸಂಘ ಏನಿದೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಈ ಬ್ಲ್ಯಾಕ್ ಬ್ಯಾಡ್ಜ್ ಅನ್ನು ಹಾಕೊಂಡು ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾ ಇದೆ. ಈ ಬಿಲ್ ಅನ್ನು ರಾಜ್ಯಸಭಾದಲ್ಲಿ ಸದ್ಯದಲ್ಲೇ ನಮೂದೆ ಮಾಡಬೇಕಂತ ತೀರ್ಮಾನ ಕೇಂದ್ರ ಸರ್ಕಾರ ತಗೊಳ್ತಾ ಇದೆ. ನಮ್ಮ ಅಧ್ಯಕ್ಷರಾಗಿದ್ದ ಡಾಕ್ಟರ್ ಶಾಂತನು ಸೇನ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರ ರಾಷ್ಟ್ರೀಯ ಅಧ್ಯಕ್ಷರು ಶಾಂತನು ಸೇನ್ ಅವರು ರಾಜ್ಯಸಭಾದ ಮೆಂಬರ್ ಆಗಿದ್ದಾರೆ, ಸದಸ್ಯರಾಗಿದ್ದಾರೆ. ಅವರೇ ಖುದ್ದಾಗಿ ಇದನ್ನ ಮುಂದಿರಿಸಿಕೊಂಡು ಇದನ್ನ ತಡೆಗಟ್ಟಿಸಬೇಕು. ಇದರಿಂದ ವೈದ್ಯರ ಈ ವೃತ್ತಿ ಏನಿದೆಯೋ ಅದು ಮುಂದೆ ಚೆನ್ನಾಗಿ ಜರುಗಲ್ಲ, ಅವ್ರದ್ದು
ಅವ್ರ ಸಮಸ್ಯೆಗಳನ್ನೆಲ್ಲ ವೈದ್ಯರೇ ಅರ್ಥ ಮಾಡ್ಕೊಳ್ಳೋ ಇದಾಗುತ್ತೆ. ಅದಕ್ಕೋಸ್ಕರ ಈ ಕಮಿಷನ್ಗೆ ವೈದ್ಯರೇ ಇರಬೇಕು, ಈ ಥರ ಯಾರು ಇವರು ಇರಬಾರ್ದು ಅಂತ ಮುಖ್ಯವಾಗಿ ಅದನ್ನ ಕೇಳ್ಕೊಳ್ತಾ ಇದ್ದಾರೆ. ಅದೇ ಥರ ಇನ್ನೊಂದು ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅದರಲ್ಲೂ ಒಂದು ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಅದು ವೈದ್ಯರಿಗಾಗಲಿ ಎಲ್ಲರಿಗೂ ಆಗಲಿ ಇದು ಸರಿ ಅನ್ಸಲ್ಲ ಅಂತ ಅನ್ಸುತ್ತೆ. ಈ ಚಿಕ್ಕ ಚಿಕ್ಕ ನಗರಗಳಲ್ಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಇದ್ರದ್ದು ಇದು ಪ್ರಭಾವ ಪರವಾಗಿಲ್ಲ. ಬಟ್ ಚಿಕ್ಕ ಜಾಗಗಳಲ್ಲಿ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆಯೋ ಇದು ರಿಯಲಿ ಡಾಕ್ಟರ್ಸ್ಗೆ ಒಂದು ಬಿಗ್ ಬ್ಲೋ ಅಂತ ಅನ್ಸುತ್ತೆ. ಸೊ ಇದನ್ನು ಸ್ಕ್ರ್ಯಾಪ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇವು 2 ಪಾಯಿಂಟ್ಗೋಸ್ಕರ ಇವತ್ತಿನ ಈ ಪ್ರತಿಭಟನೆಯನ್ನು ಸೈಲೆಂಟ್ ಆಗಿ ಪ್ರೊಟೆಸ್ಟ್ ಮಾಡಬೇಕಂತ ನಾವು ಎಲ್ಲ ವೈದ್ಯರು ಇವತ್ತು KGF ನಗರದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಾಗಲಿ ದೇಶಾದ್ಯಂತ ಎಲ್ಲ ಸಂಘಗಳು ವೈದ್ಯರ ಸಂಘಗಳು ಇದನ್ನು ಸೇರಿಕೊಂಡು ಇವತ್ತಿನ ದಿನ ಈ ಬಿಲ್ಲನ್ನು ಇದು ಮಾಡಬಾರ್ದು, ರಾಜ್ಯಸಭಾದಲ್ಲಿ ನಮೂದೆ ಮಾಡಬಾರ್ದು ಅಂತ ಕೇಳ್ಕೊಳ್ತೇವೆ. ಏನಿದೆಯೋ ಬೆಸ್ಕಾಮ್ದು ಆ ಯೂನಿಟ್ ಇಲ್ಲ, ನಮಗೆ ಬಿಸ್ನೆಸ್ ಕನ್ಸ್ಯೂಮರ್ದು ಏನಿದೆಯೋ ಈ ಕಮರ್ಷಿಯಲ್ ಆ ಬಿಲ್ಲೇ ಕೊಡಬೇಕು. ನಮ್ಮ ಹಾಸ್ಪಿಟಲ್ ನೋಡ್ಬೋದು ಮೀಟರ್ ಬಿಲ್ಲಿಂಗ್ 1:10 ಅಂತ ಇದೆ. ಒಂದು ಯೂನಿಟ್ ಹೊಡೆದ್ರೆ 10 ಯೂನಿಟ್ ವೆಚ್ಚ ನಾನು ಕಟ್ಟಬೇಕು. ಮತ್ತೆ ಒಂದು ಡಾಕ್ಟ್ರು ಟ್ರೇಡ್ ಲೈಸೆನ್ಸ್ ತಗೋಬೇಕು ಮುನ್ಸಿಪಾಲಿಟಿ ಆಫೀಸಲ್ಲಿ. ನಮ್ದು ನಾವು ಮಾಡೋ ಸರ್ವಿಸ್ ಟ್ರೇಡಿಂಗ್ ಆಗೋಗಿದೆ. ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾರೆ ನೋಡಿ, ಆ ತರ ಪರಿಗಣಿಸಿದ್ದಾರೆ. ಸೊ ಇದೆಲ್ಲ ಮುಖ್ಯವಾಗಿ ನೋಡಿ ಈಗ ನಾವು ಒಂದು ಜಾಗದಲ್ಲಿ ಒಂದು ಆಸ್ಪತ್ರೆ ಕಟ್ಟಬೇಕು, ಒಂದು ಕ್ಲಿನಿಕ್ ಕಟ್ಟಬೇಕು, ಒಂದು ಸಬ್ಸಿಡಿ ಜಾಗ ಇಲ್ಲ, ಒಂದು ಇದಿಲ್ಲ, ನಮ್ಗೆ ಎಲ್ಲಾನು ಕಮರ್ಷಿಯಲ್ ಮಾಡ್ಬಿಟ್ಟಿದ್ದಾರೆ. ನಾವು ಹೆಂಗ್ ಬದುಕಬೇಕು, ವೈದ್ಯರು ಹೆಂಗ್ ಬದುಕಬೇಕು ಬರುತ್ತೆ ಸರ್, ಎಲ್ಲದರಲ್ಲಿ ಬರುತ್ತೆ. ಯಾವ್ದ್ರಲ್ಲಿ ಬರಲ್ಲ ಹೇಳಿ? ಬರುತ್ತೆ. ಚಿಕ್ಕ ಅಂಗಡಿ ಇಟ್ಕೊಂಡ್ರು ಕೂಡ ಬರುತ್ತೆ. ಇಶ್ಯೂ ಕಮ್ಸ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಫೇಸ್. ನಾವು ಹಿಂಗೆ ಇರಬೇಕು, ನಾನು ಪಾಸಿಟಿವ್ ಆಗಿ ಬರಬೇಕಂತ ಬರಲ್ಲ. ಫಿಸಿಕಲ್ ಆಗಿ ಹೊಡಿತಾರ, ಇಲ್ಲ ಯಾರು ಬಿಸ್ನೆಸ್ ಮ್ಯಾನ್ ಫಿಸಿಕಲ್ ಆಗಿ ಹೊಡಿತಾರ, ಅದರಲ್ಲಿ ಆಗುತ್ತೆ ಸರ್. ಹೊಡಿತಾರ, ಎಲ್ಲ ಹೊಡಿತಾರ. ವಿ ಡೂ ನ್ಯೂಸ್, ಎವ್ರಿಥಿಂಗ್ ಎವ್ರಿವೇರ್ ಇಟ್ ಗೋಸ್. ಅಲ್ಲ ಸರ್, ಯು ಶುಡ್ ನಾಟ್ ಗ್ಲೋರಿಫೈ ಸಚ್ ಇನ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಇಲ್ಲ ಸರ್, ಸರ್ವಿಸ್ ಟು ದ ಪೀಪಲ್. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದ ಸರ್ವಿಸ್ ಟು ಓಕೆ, ಸರ್ವಿಸ್ ಟು ದ ಪೀಪಲ್. At least one clinic, one hospital for 24 hours. ಜನರಲ್ ಹಾಸ್ಪಿಟಲ್ ಇದೆಯಲ್ಲ ಸರ್? At least one clinic, one hospital for 24 hours. ಜನರಲ್ ಹಾಸ್ಪಿಟಲ್ ಇದೆಯಲ್ಲ ಸರ್? At least one clinic, one hospital for 24 hours. ಜನರಲ್ ಹಾಸ್ಪಿಟಲ್ ಇದೆಯಲ್ಲ ಸರ್? ಜನರಲ್ ಹಾಸ್ಪಿಟಲ್ ಇದೆಯಲ್ಲ ಸರ್? ಜನರಲ್ ಹಾಸ್ಪಿಟಲ್ ಇದೆಯಲ್ಲ ಸರ್? ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGF ನ ಬೆಸ್ಟ್ ಅಂಡ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ KGF VTV ನ್ಯೂಸ್. ಮರಿತ್ರಿ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.